ಟಿವಿ 24 ನ್ಯೂಸ್ ವಾಹಿನಿಗೆ ಸ್ವಾಗತ. ಕುಮಟಾ ಜೆಡಿಎಸ್ ಮುಖಂಡ ಸೂರಜ್ ಸೋನಿ ತಾನೇ ದೊಡ್ಡ ಲೀಡರ್ ಅಂತ ಬಿಲ್ಡಪ್ ಕೊಡ್ತಾರೆ ಎಂದರು ಶಾಸಕ ದಿನಕರ್ ಶೆಟ್ರು. ಉತ್ತರ ಕನ್ನಡ ಜಿಲ್ಲೆಯ ಕುಮಟಾ ಹೊನ್ನಾವರ ವಿಧಾನಸಭಾ ಕ್ಷೇತ್ರದ ಶಾಸಕರು ಆದ ದಿನಕರ್ ಶೆಟ್ಟಿ ಅವರೊಂದಿಗೆ ನಮ್ಮ ನ್ಯೂಸ್ ಸಮೂಹದ ರಾಜ್ಯ ಉಪಸಂಪಾದಕ ಬಸವರಾಜ್ ರವರು ಮುಕ್ತವಾಗಿ ಸಂವಾದ ಮಾಡಿ ವಿವಿಧ ಪ್ರಶ್ನೆಗಳನ್ನು ಕೇಳಿ ಅಭಿಪ್ರಾಯಪಟ್ಟಿದ್ದಾರೆ. ವಿಧಾನಸಭಾ ಕ್ಷೇತ್ರದ ಶಾಸಕರು ಅವ್ರದೇ ಆದ ರೀತಿಯಲ್ಲಿ ಆ ಕ್ಷೇತ್ರಗಳ ಬಗ್ಗೆ ಚರ್ಚೆ ಮಾಡಿದ್ದಾರೆ. ನಮ್ಮ ಜೊತೆ ಸಿಕ್ಕಿರ್ತಕ್ಕಂಥದ್ದು ಕುಮಟಾ ಹೊನ್ನಾವರ ಕ್ಷೇತ್ರದ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ದಿನಕರ್ ಶೆಟ್ಟಿ ಸಾಹೇಬರು ಸಿಕ್ಕಿದ್ದಾರೆ. ಬನ್ನಿ, ಅವರು ಅವರ ಕ್ಷೇತ್ರದ ಬಗ್ಗೆ ಮತ್ತೆ ಅವ್ರ ಜಿಲ್ಲೆ ಬಗ್ಗೆ ಏನೇನು ಚರ್ಚೆ ಮಾಡಿದ್ರು. ಸರ್ ನಮಸ್ತೆ. ವಿಶೇಷವಾಗಿ ಒಂದು ರೀತಿ ಬರೇ ಪ್ರತಿ ವರ್ಷ ಚಳಿಗಾಲದ ಅಧಿವೇಶನ ನಡೀತೈತೆ, ಸುವರ್ಣಸೌಧ ಅಧಿವೇಶನ ನಡೀತೈತೆ. ತಮ್ಮ ಜಿಲ್ಲೆ ಮತ್ತೆ ತಮ್ಮ ಕ್ಷೇತ್ರದ ಸಂಬಂಧಿಸಿದಂತೆ ಈ ಬಾರಿ ಏನೇನು ಚರ್ಚೆ ಆದ್ರು ಸರ್? ನಮ್ಮ ಜಿಲ್ಲೆ ಬಗ್ಗೆ ಸರ್ಕಾರನೂ ಲಕ್ಷ್ಯ ಹಾಕೋದಿಲ್ಲ ಮತ್ತು ನಮ್ಮ ಜನಪ್ರತಿನಿಧಿಗಳು, ನಮ್ಮ ಜಿಲ್ಲೆಯ ಜನಪ್ರತಿನಿಧಿಗಳು ಒಟ್ಟಾಗೋದಿಲ್ಲ. ಎಲ್ಲರೂ ಒಟ್ಟಾಗಿ ಯಾವುದು ಸಾಧಕ ಇದೆ, ಯಾವುದು ಬಾಧಕ ಇದೆ ಅದರ ಬಗ್ಗೆ ಚರ್ಚೆಯನ್ನು ಮಾಡಬೇಕು. ಇಲ್ಲಿ ಪಕ್ಷ ಮುಖ್ಯ ಅಲ್ಲ. ಇಲ್ಲಿ ನಮ್ಮ ಜಿಲ್ಲೆ ಅಭಿವೃದ್ಧಿ ಆಗಬೇಕಾಗಿದೆ. ನಮ್ಮ ಜಿಲ್ಲೆ ಸುಶಿಕ್ಷಿತರ ಜಿಲ್ಲೆ, ವಿದ್ಯಾವಂತರ ಜಿಲ್ಲೆ ಇದೆ. ಸಾಕಷ್ಟು ಸಂಪತ್ತು ಹೊಂದಿದಂಥ ನಮ್ಮ ಜಿಲ್ಲೆ ಉತ್ತರ ಕನ್ನಡ ಇದೆ. ಆದರೂ ನಮ್ಮಲ್ಲಿ ಇಲ್ಲಿ ತನಕ ನಾನು ಬಹಳಷ್ಟು ಸಾರಿ ಹೋರಾಟ ಮಾಡಿದೆ. ಸೂಪರ್ ಸ್ಪೆಷಾಲಿಟಿ, ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ನಮ್ಮ ಜಿಲ್ಲೆಗೆ ಬೇಕು ಅನ್ನುವಂಥದ್ದಕ್ಕೆ ಕಳೆದ ನಮ್ಮ ಪಕ್ಷ ಅಧಿಕಾರದಲ್ಲಿದ್ದಂಥ ಸಂದರ್ಭದಲ್ಲಿ ಅದಕ್ಕೆ ಬೇಕಾದಂಥ ಭೂಮಿಯನ್ನು ಸಹ ನಾನು ರಿಸರ್ವ್ ಮಾಡಿಸಿ ಇಟ್ಟಿದ್ದೆ. ಆದರೆ ಚುನಾವಣೆ ಒಂದು ವಾರ ತಡ ಆಗಿದ್ದರೆ ಬಹುಶಃ ಅಂದಿನ ಮುಖ್ಯಮಂತ್ರಿ ಆದಂಥ ನಮ್ಮ ಬೊಮ್ಮಾಯಿ ಅವರು ಇಲ್ಲೇ ಅದರ ಉದ್ಘಾಟನೆಯನ್ನು ಮಾಡಿ ಕೊಡ್ತಾ ಇದ್ರು ಅಂತ ನನಗೆ ವಿಶ್ವಾಸ ಇತ್ತು. ಅದರ ಚುನಾವಣೆ ಒಂದು ವಾರ ಮುಂಚೆ ಘೋಷಣೆ ಆದ್ರಿಂದ ಅದು ಮಾಡಲಿಕ್ಕೆ ಆಗಲಿಲ್ಲ. ಸಾಕಷ್ಟು ಸಮಸ್ಯೆಗಳು ನಮ್ಮ ಜಿಲ್ಲೆಯಲ್ಲಿ ಇವತ್ತು ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಹೇಳಿದೆ. ಆಮೇಲೆ ಬೇರೆ ಬೇರೆ ಸಮಸ್ಯೆಗಳು ವಿಶೇಷವಾಗಿ ನಮ್ಮ ಜಿಲ್ಲೆಯಲ್ಲೇ ಅಲ್ಲ, ಇಡೀ ರಾಜ್ಯದಲ್ಲಿ ಕಳೆದ ಅಧಿವೇಶನದಲ್ಲೂ ನಾನು ಪ್ರಸ್ತಾಪ ಮಾಡಿದೆ. ಬಡವರಿಗೆ ಕೊಟ್ಟಂಥ ಮನೆ ಭಾರತೀಯ ಜನತಾ ಪಾರ್ಟಿ ಅಧಿಕಾರದಲ್ಲಿದ್ದಾವಾಗ ಮನೆಗಳನ್ನು ಕೊಟ್ಟಿತ್ತು. ಆದರೆ ಅದಕ್ಕೆ 2 ರಿಂದ 3 ಕಂತು ಮಾತ್ರ ಇಲ್ಲಿ ತನಕ ರಿಲೀಸ್ ಆಯಿತು. 2ನೇ ಕಂತು ಸಹ ರಿಲೀಸ್ ಆಗಲಿಲ್ಲಾಗಿತ್ತು. ಈಗ 2.5-3 ವರ್ಷದಿಂದ ಮನೆ ಮಾಡಿಕೊಂಡವರಿಗೆ ಈ ರೀತಿ ಕಷ್ಟ ಕೊಟ್ಟರೆ ಬಹುಶಃ ಯಾವುದೇ ಆಡಳಿತ ಮಾಡುವಂಥ ಪಕ್ಷ ಇರಲಿ ಅವರಿಗೆ ಬಡವರ ಶಾಪ ತಟ್ಟದೆ ಹೋಗೋದಿಲ್ಲ ಅಂತ ನನಗೆ ಅನಿಸ್ತಾ ಇದೆ. ತಕ್ಷಣ ರಿಲೀಸ್ ಮಾಡಬೇಕು. ಇದ್ರ ಬಗ್ಗೆ ನಾನು ಕಳೆದ ಅಧಿವೇಶನದಲ್ಲೂ ನಾನು ಪ್ರಸ್ತಾಪ ಮಾಡಿದ್ದೆ. ಮನೆಗಳಿಗೆ ಹಣ ಮಂಜೂರಿ ಮಾಡಬೇಕು ಅನ್ನುವಂಥದ್ದನ್ನು. ಹೀಗೆ ಬೇರೆ ಬೇರೆ ಸಮಸ್ಯೆಗಳು ನಮ್ಮ ಜಿಲ್ಲೆಯಲ್ಲಿ ಸಾಕಷ್ಟು ಇದ್ದಾವೆ. ಯಾವುದೂ ಅಭಿವೃದ್ಧಿ ಆಗ್ತಾ ಇಲ್ಲ. ಈಗಂತೂ ಈ ಸರ್ಕಾರ ನಮ್ಮ ಕುಮಟಾ ಮತ್ತು ಹೊನ್ನಾವರದಲ್ಲಿ 2 ಮುನ್ಸಿಪಾಲ್ಟಿ ಬರ್ತದೆ. ಆ 2 ಮುನ್ಸಿಪಾಲ್ಟಿಗೆ ಕಳೆದ 2.25 ವರ್ಷದಿಂದ 1 ರೂಪಾಯಿನೂ ಮಂಜೂರಿ ಮಾಡಿಲ್ಲ. ಎಷ್ಟು ಕಷ್ಟ ಆಗ್ಬೋದು ಅನ್ನುವಂಥದ್ದನ್ನು ತಾವು ತಿಳ್ಕೊಳ್ಬೇಕು ಅನ್ನುವಂಥದ್ದು. ಹೀಗೆ ಇವತ್ತು ಲೋಕೋಪಯೋಗಿ ಇಲಾಖೆಯ ಸಚಿವರು ಸ್ವಲ್ಪ ಮಟ್ಟಿಗೆ ನಮ್ಮ ರಸ್ತೆ ಬಗ್ಗೆ ಕೊಡ್ತಾ ಇದ್ದಾರೆ ಬಿಟ್ಟರೆ ಬೇರೆ ಯಾವ ಇಲಾಖೆಯವರು ನಮ್ಮ ಜಿಲ್ಲೆಗೆ ಹಣ ಕೊಡ್ತಾನೆ ಇಲ್ಲ ಅನ್ನುವಂಥದ್ದನ್ನು. ಮತ್ತು ಉತ್ತರ ಕರ್ನಾಟಕ ಮತ್ತು ಕಿತ್ತೂರು ಕರ್ನಾಟಕದ ಬಗ್ಗೆ ನಾನು ಅಧಿವೇಶನದಲ್ಲಿ ನಮ್ಮ ಜಿಲ್ಲೆ ಯಾವುದರಲ್ಲಿ ಬರ್ತದೆ, ಉತ್ತರ ಕರ್ನಾಟಕದಲ್ಲೂ ಇಲ್ಲ, ಕಿತ್ತೂರು ಕರ್ನಾಟಕದಲ್ಲೂ ನಮ್ಮ ಜಿಲ್ಲೆಯನ್ನು ಸೇರ್ಪಡಿಸಿಲ್ಲ. ಹೀಗಾಗಿ ಆ 2ರಲ್ಲೂ ನಮಗೆ ಅನುದಾನಗಳು ಬರಲಿಕ್ಕೆ ಕಷ್ಟ ಇದೆ ಅನ್ನುವಂಥದ್ದನ್ನು. ಹೀಗೆ ಒಟ್ಟಾರೆಯಾಗಿ ನಮ್ಮ ಎಲ್ಲ ಶಾಸಕ ಮಿತ್ರರು ಒಟ್ಟಾಗಿ ಮುಖ್ಯಮಂತ್ರಿಗಳ ಜೊತೆ ಚರ್ಚೆಯನ್ನು ಮಾಡಿ ನಮ್ಮ ಜಿಲ್ಲೆಯ ಸಮಸ್ಯೆಗಳನ್ನು ಬಗೆಹರಿಸಲಿಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡಬೇಕು ಅನ್ನುವಂಥ. ಅದರ ಜೊತೆಗೆ ಪಂಪ್ ಸ್ಟೋರೇಜ್ ಬಗ್ಗೆ ನಾನು ಪ್ರಾರಂಭದಿಂದ ಸಭೆಗಳಲ್ಲಿ ಭಾಗವಹಿಸಿದ್ದೆ. ಆಮೇಲೆ ಜಿಲ್ಲಾಧಿಕಾರಿಗಳು ಗೇರ್ಸಪ್ಪದಲ್ಲಿ ಬಂದಾಗಲೂ ನಾನು ಭಾಗವಹಿಸಿದ್ದೆ. ಅದಕ್ಕಿಂತ ಪೂರ್ವದಲ್ಲಿ ಹೊನ್ನಾವರ ತಹಶೀಲ್ದಾರ್ ಕಚೇರಿಯಲ್ಲಿ ಅಲ್ಲೂ ಸಹ ನಮ್ಮ ಇವರು ಯಾರು AC ಅಸಿಸ್ಟೆಂಟ್ ಕಮಿಷನರ್ ಅವರು ಕರೆದಂಥ ಸಭೆಯಲ್ಲಿ ನಾನು ಹೋಗಿ ಅದನ್ನು ನಿಲ್ಲಿಸುವಂಥ ಪ್ರಯತ್ನ. ಯಾವುದೇ ಸಂದರ್ಭದಲ್ಲಿ ನಮಗೆ ಇದು ಅವಶ್ಯಕತೆ ಇಲ್ಲ, ಇದರಿಂದ ಹಾನಿ ಆಗ್ತದೆ ಬಿಟ್ಟರೆ ಲಾಭ ಆಗೋದಿಲ್ಲ ಅನ್ನುವಂಥದ್ದನ್ನು ನಾನು ಹೇಳಿದ್ದೆ. 2 ಸಾರಿ ಅಧಿವೇಶನದಲ್ಲಿ ಮಾತಾಡಿದ್ದೇನೆ. ಅದಕ್ಕಿಂತ ಹೆಚ್ಚಿಗೆ ಅಧಿವೇಶನನೇ ಬಹಳ ಮುಖ್ಯ. ಅಧಿವೇಶನದಲ್ಲಿ ಪ್ರಸ್ತಾಪ ಮಾಡೋದು ಬಹಳ ದೊಡ್ಡ ಶಕ್ತಿ. ಅದು ಅಂಥದ್ದನ್ನು ಎಲ್ಲವನ್ನ ಭೇದಿಸಿ ಮಂತ್ರಿಗಳ ವಿರುದ್ಧವಾಗಿ ನಾನು ಮಾತಾಡಿಕೊಂಡು ಯಾವುದೇ ಪರಿಸ್ಥಿತಿಯಲ್ಲಿ ನಮ್ಮ ಜಿಲ್ಲೆಗೆ ಈ ಯೋಜನೆ ಬೇಡ ಅನ್ನುವಂಥದ್ದನ್ನು ಹೇಳಿದ್ದೇನೆ. ನಮ್ಮ ಜಿಲ್ಲೆಯಿಂದ ಇದನ್ನು ದೂರ ಮಾಡಿ ಅನ್ನುವಂಥದ್ದನ್ನು ನಾನು ಈಗಾಗಲೇ
ಸಾಕಷ್ಟು ಸರಿ ಆಗ್ರಹವನ್ನು ಮಾಡಿದ್ದೇನೆ, ಮುಂದೂ ಸಹ ಆಗ್ರಹ ಮಾಡ್ತೇನೆ ಅನ್ನುವಂಥದ್ದನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಸರ್, ಈಗ ವಿಶೇಷವಾಗಿ ಒಂದ್ ಕಡೆ ಉತ್ತರ ಕನ್ನಡ ಜಿಲ್ಲಾ ಸಮಗ್ರ ಅಭಿವೃದ್ಧಿ ದೃಷ್ಟಿಯಿಂದ ಎಲ್ಲ ಒಂದ್ ಕಡೆ 2 ಜಿಲ್ಲೆ ಆಗಬೇಕು, ಪ್ರತ್ಯೇಕ ಆಗಬೇಕು ಶಿರ್ಸಿ ಅಂತಕ್ಕಂಥದ್ದು ಒಂದು ಕೂಗಿದೆ. ಹಾಗಾಗಿ ತಮ್ಮ ಒಂದು ಪೂರಕ ಅಭಿಮತ ಏನ್ ಸರ್? ಒಂದು ಹಂತದಲ್ಲಿ ನೋಡಿದ್ರೆ 2 ಜಿಲ್ಲೆ ಆಗಬೇಕು, ಇಲ್ಲದೆ ಇದ್ರೆ ಕುಮಟಾ ಮಧ್ಯವರ್ತಿ ಸ್ಥಳ ಇದೆ, ಅಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿ ಬಂದ್ರೆ ಎಲ್ಲರಿಗೂ ಅನುಕೂಲ ಆಗ್ತದೆ. ಕುಮಟಾ ಪ್ರತ್ಯೇಕ ಜಿಲ್ಲೆ ಆಗಬೇಕು? ಇಲ್ಲ, ಕುಮಟಾದಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿ ಇಡೀ ಜಿಲ್ಲೆಗೆ ಕುಮಟಾ ಮಧ್ಯವರ್ತಿ ಸ್ಥಳ ಆಗ್ತದೆ. ಜಿಲ್ಲಾಧಿಕಾರಿಗಳಿಗೂ ಕೆಲಸ ಮಾಡ್ಲಿಕ್ಕೆ ಆಗ್ತದೆ. ಇಲ್ಲ ಅಂತ ಹೇಳಿದ್ರೆ ಸಿದ್ದಾಪುರದವರು ಕಾರವಾರಕ್ಕೆ ಬರೋದು, ಜೊಯ್ಡಾದವರು ಕಾರವಾರಕ್ಕೆ ಬರೋದು ಬಹಳ ಕಷ್ಟ ಆಗ್ತದೆ. ಸಿದ್ದಾಪುರದವರು ಕುಮಟಾದಲ್ಲಿ ಮಾಡಿದ್ರೆ ಹತ್ರ, ಸಿರ್ಸಿ ಅವರಿಗೂ ಕುಮಟಾ ಮಾಡಿದ್ರೆ ಹತ್ರ ಆಗ್ತದೆ, ಭಟ್ಕಳದವರಿಗೂ ಕುಮಟಾ ಹತ್ರನೇ ಆಗ್ತದೆ. ಇಲ್ಲ ಅಂತ ಹೇಳಿದ್ರೆ ಭಟ್ಕಳದವರು ಕಾರವಾರಕ್ಕೆ ಹೋಗೋದು ಬಹಳ ಸಮಸ್ಯೆ ಆಗ್ತದೆ. ಮಧ್ಯವರ್ತಿ ಸ್ಥಳ ಕುಮಟಾ ಇದೆ, ಕುಮಟಾದಲ್ಲಿ ಮಾಡ್ಬೇಕು ಅನ್ನೋಂಥದ್ದು ನನ್ನೊಂದು ಆಗ್ರಹ ಇದೆ. ನಿನ್ನೆ ತಾನೇ ಸಾಕಷ್ಟು ಒಂದ್ ರೀತಿ ಮೊನ್ನೆ ತಾನೇ ಸಾಕಷ್ಟು ನಿಮ್ಮ ಜಿಲ್ಲೆಯ ನಿಮ್ಮ ಕ್ಷೇತ್ರದಾಗಿದ್ದಂಥ ಸಾಕಷ್ಟು ಜನ JDS ಸೇರಿದಂತೆ ಭಟ್ಕಳ ಸೇರಿದಂತೆ ಹಲವಾರು ಮುಖಂಡರು ಶರಾವತಿ ಪಂಪ್ ಸ್ಟೋರೇಜ್ ಬೇಡ, ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟ್ಲು ಆಗಲೇಬೇಕು, ವಿವಿಧ ಬೇಡಿಕೆಗಳಿಗೆ ಇದು ಮಾಡಿದ್ದಾರೆ ಸರ್. ವಿಶೇಷವಾಗಿ ಅವ್ರ ಕೆಲಸ ಮಾಡಲಿ, ನನ್ನ ಕೆಲಸ ನಾನು ಮಾಡಿದ್ದೇನೆ, ಜನ ನನಗೆ ಆಯ್ಕೆ ಮಾಡಿದ್ದಾರೆ. ಎಲ್ಲಿ ಮಾತಾಡ್ಬೇಕಲ್ಲ, ನಾನು ಬೀದಿಯಲ್ಲಿ ಹಾದಿಯಲ್ಲಿ ನನಗೆ ಮಾತಾಡಿದ್ರೆ ಜನ ನನ್ನನ್ನು ಒಪ್ಪುದಿಲ್ಲ. ನನಗೆ ಅವರು ಆಯ್ಕೆ ಮಾಡಿ ಕಳಿಸಿದ್ದಾರೆ. ಇಲ್ಲಿ ಮಾತಾಡ್ಬೇಕಾದ್ರೆ ವಿಧಾನಸಭೆಯಲ್ಲಿ ಮಾತಾಡಿ ಅದಕ್ಕೆ ವಿರೋಧವನ್ನ ವ್ಯಕ್ತಪಡಿಸುವಂತ ಕೆಲಸ ಮಾಡಿದ್ದೇನೆ ಬಿಟ್ರೆ ಅಡಿಕೊಂಡು ಕೂತ್ಕೊಳ್ಳುವಂತ ಕೆಲಸ ನಾನು ಮಾಡಿಲ್ಲ, ನಾನು ಮಾಡೋದು ಇಲ್ಲ. ಇದು ಈಗ ನಿಮ್ಮ ವ್ಯಾಪ್ತಿಗೆ ಬರುತ್ತಲ್ಲ ಸರ್, ಶರಾವತಿ ಪಂಪ್ ಸ್ಟೋರೇಜ್ ಬೌಂಡ್ರಿಯಲ್ಲಿ ಇದೆ. ಹಾ ಸರ್, ಅದಕ್ಕೆ ಏನಾಗ್ತದೆ, ನೀರನ್ನ ಮೇಲೆತ್ತುದ್ರಿಂದ ನಮ್ಮಲ್ಲಿ ಬ್ಯಾಕ್ ವಾಟರ್ ಇದೆ ಸಮುದ್ರದ್ದು, ಆ ಬ್ಯಾಕ್ ವಾಟರ್ ಇಲ್ಲಿ ನೀರು ಕಡಿಮೆ ಆದ ಕೂಡ ಆ ಬ್ಯಾಕ್ ವಾಟರ್ ಎಲ್ಲ ಗೆರ್ಸಪ್ಪ ಬರ್ತದೆ. ನಮ್ಗೆ ಇಡೀ ಹೊನ್ನಾವರ ಟೌನಿಗೆ ನಾನೇ ಕಳೆದ ಬಾರಿ ಶಾಸಕನಿದ್ದಾವಾಗ ದೊಡ್ಡ ಯೋಜನೆಯನ್ನು ಇಡೀ ಹೊನ್ನಾವರ ಟೌನ್ನವರಿಗೆ ಮತ್ತು 8 ರಿಂದ 9 ಪಂಚಾಯತ್ಗಳಿಗೆ ಕುಡಿಯುವ ನೀರಿನ ಸಮಸ್ಯೆಯನ್ನು ಬಗೆಹರಿಸ್ಬಿಟ್ರು. ಅಲ್ಲಿ ಸಮಸ್ಯೆ ಬಂದ್ಬಿಡ್ತದೆ, ಉಪ್ಪು ನೀರು ಈ ಕಡೆ ಬಂದ್ಬಿಟ್ರೆ ಉಪ್ಪು ನೀರು ಜನರು ಕುಡಿಬೇಕಾಗ್ತದೆ, ಬಹಳ ಕಷ್ಟ ಇದೆ. ಅದಕ್ಕಾಗಿ ಅದನ್ನು ಬೇಡ ಅನ್ನುವಂಥದ್ದನ್ನು ನಾನು ಹೇಳ್ತಾ ಇದ್ದೇನೆ. ಈಗ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರು ಎಲ್ಲೊಂದು ಕಡೆ ಅಸಮರ್ಥರಾಗಿದ್ದಾರೆ, ಬದಲಾವಣೆ ಆಗಬೇಕು, ಮತ್ತು ಹಿರಿಯರಾಗಿರ್ತಕ್ಕಂಥ ಒಂದು ರೀತಿ ದೇಶಪಾಂಡೆ ಅವರು ಮಾಡಬೇಕು ಅಂತ ಹೇಳ್ಬಿಟ್ಟು ಒಂದಿದೆ. ವಿಶೇಷವಾಗಿ ತಾವು ವಿರೋಧ ಪಕ್ಷದ ಇದು ಏನು ಜಿಲ್ಲಾ ಉಸ್ತುವಾರಿ ಸಚಿವರ ಕಾರ್ಯವೈಖರಿ ಬಗ್ಗೆ ನಿಮ್ಮ ಅಭಿಪ್ರಾಯ ಯಾವ ರೀತಿ ಇದೆ? ಇಲ್ಲ, ಯಾರೇ ಆದರೂ ಸಹ ನಮ್ಮ ಜಿಲ್ಲೆ ಬಗ್ಗೆ ಕಾಳಜಿಯನ್ನು ವಹಿಸಬೇಕು. ಮಂಕಾಳು ವೈದ್ಯರು ಇರ್ಬೋದು, ದೇಶಪಾಂಡೆ ಅವರು ಇರ್ಬೋದು, ಯಾರೇ ಆದರೂ ನಮ್ಮ ಜಿಲ್ಲೆ ಬಗ್ಗೆ ಕಾಳಜಿಯನ್ನು ವಹಿಸಬೇಕು. ಮಂಕಾಳಿ ವೈದ್ಯರು ಮಾಡಬೇಕಾಗಿತ್ತು. ಇವತ್ತು ಅವರಿಗೆ ಒಂದು ಒಳ್ಳೆ ಅವಕಾಶ ಸಿಕ್ಕಿದೆ. ಇವತ್ತು ರಾಜ್ಯದ ಮಂತ್ರಿಗಳು, ಅದ್ರ ಜೊತೆಗೆ ಜಿಲ್ಲಾ ಉಸ್ತುವಾರಿ ಸಚಿವರು, ಮೀನುಗಾರಿಕಾ ಸಚಿವರು ಏನೋ ಕೆಲಸ ಮಾಡಿ ಕೊಡಬೇಕು ಅನ್ನುವಂಥದ್ದನ್ನು. ಬಹುಶಃ ಸರ್ಕಾರದ ಹತ್ರ ಹಣ ಇಲ್ಲದೆ ಇರೋದ್ರಿಂದ ಅವರಿಗೆ ಕೆಲಸ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅಂತ ನನಗೆ ಅನಿಸ್ತದೆ. ಬದಲಾವಣೆ ಬದಲಾವಣೆ ಬಗ್ಗೆ ನಾವು ಹೇಳಿದ್ರೆ ಏನು ಅದು ಪ್ರಯೋಜನ ಆಗುದಿಲ್ಲ. ನಮಗೆ ಮಾಡಬೇಕಲ್ಲ. ನಾನು ಒಂದು ಸೀನಿಯರ್ MLA ಇದ್ದೇನೆ, 3 ಬಾರಿ MLA ಆಗಿದ್ದೇನೆ. ಈಗ ಕರ್ನಾಟಕ ಸರ್ಕಾರದಲ್ಲಿ ಯಾವ ಇಲಾಖೆಯಿಂದ ಅಂದ್ರೆ ಸತೀಶ್ ಜಾರಕಿಹೊಳಿ ಅವರು ಹೇಳಿದ್ರಿ ಅವರಿಂದ ಸ್ವಲ್ಪ ಫಂಡ್ ಬರ್ತಾ ಇದೆ ಅಂತ. ಒಂದ್ ಕಡೆ ಸುದ್ದಿ ಇದೆ ಸರ್, ಸತೀಶ್ ಜಾರಕಿಹೊಳಿ ಅವರು ಉತ್ತರ ಕನ್ನಡದಿಂದ ಕಿತ್ತೂರು ಕರ್ನಾಟಕದಿಂದ CM ಆಗ್ಬೇಕು ಅಂತ ಹೇಳ್ಬಿಟ್ಟು. ನಿಮ್ಮ ಅಭಿಪ್ರಾಯ ಯಾವ ರೀತಿ? ಕೆಲವು ಬಿಜೆಪಿ ಶಾಸಕರು ಸಹ ನಾವು ಬಿಜೆಪಿ ಅವರು ಹೇಳಿದ್ರೆ ಸುಮ್ಮನೆ ಅವ್ರ ಹತ್ರ ವಿರೋಧ ಕಟ್ಕೊಳ್ಳೋದಾಗ್ತದೆ ಬಿಟ್ರೆ ಅದು ಏನಿದ್ರು ಅವ್ರ ಶಾಸಕಾಂಗ ಸಭೆ ಮತ್ತು ಹೈಕಮಾಂಡ್ ಕಾಂಗ್ರೆಸ್ ಇಂದು ಅವ್ರು ಏನ್ ನಿರ್ಣಯ ತಗೊಳ್ತಾರ ನಮ್ದು ಹೌದು ನನಗೆ ಕೊಟ್ಟಿದ್ದಾರೆ, ಅದ್ರ ಬಗ್ಗೆ ಪ್ರಶ್ನೆನೇ ಇಲ್ಲ. ನೆಕ್ಸ್ಟ್ ಸರ್, ವಿಶೇಷವಾಗಿ ಈ ಉತ್ತರ ಕನ್ನಡದಲ್ಲಿ ಸಾಕಷ್ಟು ಅರಣ್ಯವಾಸಿಗಳ ಸಮಸ್ಯೆಗಳಿದ್ದಾವೆ, ಮತ್ತೆ ಮೀನುಗಾರಿಕೆ ಸಾಕಷ್ಟು ಸಮಸ್ಯೆಗಳಿದ್ದಾವೆ. ಏನ್ ಸರ್, ಬರೇ ಮೀನುಗಾರಿಕೆ ಸಚಿವರಿದ್ದಾರೆ, ನಿಜವಾಗೂ ಮೀನುಗಾರರಿಗೆ ಏನಾದ್ರು ಸ್ಪಂದನೆ ಸಿಕ್ಕಿದ್ಯಾ? ಇಲ್ಲ, ಅದೇ ಹೇಳಿದ್ದು ನಾನು. ಈಗ ನಮ್ಮೂರಲ್ಲಿ ನನ್ನ ಕ್ಷೇತ್ರದಲ್ಲಿ ಒಂದು ಬಲೆ ಶೆಡ್ ಮಾಡೋದು ಇದೆ, ಹಳೆ ಕಟ್ಟಡ ಇದೆ. ಅದನ್ನು ಡೆಮಾಲಿಷನ್ ಮಾಡಲಿಕ್ಕೆ ಸುಮಾರು 4-5 ಲಕ್ಷ ರೂಪಾಯಿ ಬೇಕು. ಸುಮಾರು 1 ವರ್ಷದಿಂದ ಮೀನುಗಾರರೆಲ್ಲ ಅವ್ರ ಹತ್ರ ವಿನಂತಿ ಮಾಡಿಕೊಂಡ್ರು ಸಹ ಇಲ್ಲಿ ತನಕ ಅವರು ಮಂಜೂರಿ ಮಾಡಿಲ್ಲ. ಸರ್ಕಾರದ ಹತ್ರ ದುಡ್ಡು ಇಲ್ವೋ, ಹಣ ಇಲ್ವೋ, ಅಥವಾ ಬಿಜೆಪಿ ಶಾಸಕರ ಏರಿಯಾದಲ್ಲಿ ಕೆಲಸ ಮಾಡಬಾರ್ದು ಅನ್ನುವಂಥ ಉದ್ದೇಶನ ಗೊತ್ತಿಲ್ಲ. ಇಂಥ ಚಿಕ್ಕ ಪುಟ್ಟದ್ದು ಎಲ್ಲ ಇದೆ. ಅದ್ರ ಜೊತೆಗೆ ಮೀನುಗಾರರಿಗೆ ಮನೆ ಕೊಡುವಂಥದ್ದು ಕಾರ್ಯಕ್ರಮ ಸರ್ಕಾರದಲ್ಲಿ ಇದೆ. ಅದು ಇನ್ನೂ ತನಕ ಲಿಸ್ಟ್ ಮಾಡೋದ್ರಲ್ಲೇ ಇದ್ದಾರೆ ಬಿಟ್ಟರೆ ಮಂಜೂರಿ ಮಾಡಿ ಅವರಿಗೆಲ್ಲ ಆದೇಶ ಪತ್ರಗಳನ್ನು ಕೊಡೋದು ಇನ್ನೂ ತನಕ ಮಾಡಿಲ್ಲ ಅಂತ ಹೇಳಿದ್ರೆ ಅವ್ರ ಕಾರ್ಯವೈಖರಿ ಹೇಗಿದೆ ಅನ್ನುವಂಥದ್ದು ತಾವು ತಿಳ್ಕೊಳ್ಬೇಕು.
ಸಂಸದರು ಕಾಗೇರಿ ಅವ್ರದ್ದು ವಿಶೇಷವಾಗಿ ಯಾವ ರೀತಿ ಸರ್ ಏನಾರು ನಿರೀಕ್ಷೆಗೆ ತಕ್ಕಂತ ಕೆಲಸ ಮಾಡ್ತಾ ಇದ್ದಾರಾ? ಇಲ್ಲಿ ತನಕ ಮಾಡಿದ್ದಾರೆ. ಹಾ. ಈಗ ನಮ್ಮಲ್ಲಿ ವಿಶೇಷವಾಗಿ BSNL ಏನು ಟವರ್ಗಳು ಮತ್ತು ಕನೆಕ್ಷನ್ನು ಭಾಳ ಸಮಸ್ಯೆ ಇತ್ತು. ಅದರ ಬಗ್ಗೆ ಸ್ಪಂದಿಸಿ ಎಲ್ಲ ಕಡೆ ಟವರನ್ನು ಮಾಡಿಕೊಟ್ರು, ನಾವು ಹೇಳಿದವಾಗ ಮಾಡಿದ್ದಾರೆ. ಇನ್ನೂ ಹೆಚ್ಚು ಕೆಲಸ ಆಗಬೇಕು ಅವರಿಂದ, ಸಂಸದರಿಂದ. ಈಗ ಒಟ್ಟಾರೆ ನೀವು ಒಬ್ಬ ಕುಮಟಾ ಮತ್ತೆ ಹೊನ್ನಾವರ ಪ್ರತಿನಿಧಿ ಮಾಡ್ತೀರಾ, ಸಾಕಷ್ಟು ಕ್ಷೇತ್ರದ ಜನತೆ ಇದ್ದಾರೆ, ಅವ್ರಿಗೆಲ್ಲ ಏನ್ ಆಶಾಮಾನವನ್ನು ತುಂಬಲಿಕ್ಕೆ ಇಷ್ಟಪಡ್ತೀರಾ? ಇನ್ನ 2.5 ವರ್ಷ ಇದೆ. ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾ ಇದ್ದೇನೆ, ಜನರಿಗೆ ವಿಶ್ವಾಸ ಇದೆ. ನಾನು ಹಿಂದೆ ನಮ್ಮ ಪಕ್ಷ ಅಧಿಕಾರದಲ್ಲಿ ಇದ್ದಾವಾಗ ಭಾಳ ಕೆಲಸ 1,800 ಕೋಟಿ ತಂದು ಭಾಳ ಅಭಿವೃದ್ಧಿಯನ್ನು ನಾನು ಮಾಡಿ ತೋರಿಸಿದ್ದೇನೆ. ಹೀಗಾಗಿ ಜನರಿಗೆ ವಿಶ್ವಾಸ ಇದೆ ನನ್ನ ಮೇಲೆ. ನಾನು ಕೆಲಸ ಮಾಡ್ತೇನೆ. ಸರ್ಕಾರ ಸ್ಪಂದಿಸಬೇಕು, ಸ್ವಲ್ಪ ಮಟ್ಟಿಗೆ ಸ್ಪಂದಿಸಿದ್ರೆ ಜನರದ ಕೆಲಸ ನಾನು ಮಾಡಿಕೊಡ್ಲಿಕ್ಕೆ ತಯಾರಿದ್ದೇನೆ. ಈಗ ನಿಮ್ಮ ಕ್ಷೇತ್ರದ ನಿಮ್ಮ ಬಿಜೆಪಿ ಪಕ್ಷದ ಶಿವರಾಮ ಅವರು ಆರಿಸಿ ಬಂದ್ರು ಸರ್. ವಿಶೇಷವಾಗಿ ಅವರು ಒಂದ್ ರೀತಿ ಆ ಕಡೆನಿಲ್ಲ ಈ ಕಡೆನಿಲ್ಲ, ಮತ್ತೆ ಏನಾದ್ರು ನಿರೀಕ್ಷೆ ಮಾಡ್ಬೋದಾ 2028ಕ್ಕೆ? ಏನು ಗೊತ್ತಾಗೋದಿಲ್ಲ, ಅವ್ರದೆಲ್ಲ ದೊಡ್ಡ ಮನುಷ್ಯರು, ಅವ್ರದೆಲ್ಲ ನಾವು ಹೇಗೆ ಹೇಳುದು ಕಷ್ಟ ಆಗ್ತದೆ. ನೆಕ್ಸ್ಟ್ 2028ಕ್ಕೆ ನೀವೇನ ಕುಸ್ತಿಗೆ ಕುಮಟಾ ಹೊನ್ನಾವರದಿಂದ ಪಕ್ಷ ಏನ್ ನಿರ್ಣಯ ಮಾಡ್ತಿದ್ದೆ ಅದರ ಬಗ್ಗೆ. ಬಾರಿ ಶಾಸಕರಾಗಿದ್ದೀರಾ, ವಿಶ್ವಾಸ ಇದೆಯಾ ಸರ್? ವಿಶ್ವಾಸ ಇದೆ ಹೈಕಮಾಂಡ್. ಯಾಕಂದ್ರೆ ಇಡೀ ಜಿಲ್ಲೆಯಲ್ಲಿ ನಾನು ಒಬ್ಬನೇ BJP MLA ಇರೋದ್ರಿಂದ, ಮತ್ತೆ ಯಾವುದೇ ಆರೋಪಗಳು ನನ್ನ ಮೇಲೂ ಇಲ್ಲದೆ ಇರೋದ್ರಿಂದ ಪಕ್ಷ ಕೊಡ್ಬೋದು ಅಂತ ನನ್ನ ಅನಿಸಿಕೆ ಇದೆ. ನಿಮ್ದು ಬಿಜೆಪಿ ಮತ್ತೆ JDS ಮೈತ್ರಿ ಇದೆ ಸರ್, ಏನಾದ್ರು ಹಂಚಿಕೆ ಸಂಬಂಧಿಸಿದಂತೆ ಟಿಕೆಟ್ ಸಿಟ್ಟಿಂಗ್ ಆಗಿರ್ತದಲ್ಲ, ನನಗಾಗ್ಲಿ ಯಾರಿಗೇ ಆಗ್ಲಿ BJP ಪಕ್ಷಕ್ಕೆ ಕೊಡುವಂತದ್ದು. ಒಂದ್ ವೇಳೆ ಸೂರತ್ ಸೋನಿಗೆ ಏನಾದ್ರು JDS BJP ಅಲೈನ್ಸ್ ಆಗಿ ಆಗೋದೇ ಇಲ್ಲ. ಅದು ಹೆಂಗಾಗ್ತದೆ? ಸಿಟ್ಟಿಂಗ್ ಇದ್ದಲ್ಲಿ ಹೆಂಗ್ ಕೊಡ್ತಾರೆ? ನಾವು ಇಡೀ ಜಿಲ್ಲೆಯಲ್ಲಿ ಸಿಟ್ಟಿಂಗ್ ಇದ್ದೇವೆ, ಅದಕ್ಕಾಗಿ ಪಕ್ಷ ಸರಿಯಾಗಿ ನಿರ್ಣಯ ಮಾಡ್ತದೆ. ಪಕ್ಷ ಏನ್ ನಿರ್ಣಯ ಮಾಡ್ತಾರೋ ಆ ನಿರ್ಣಯಕ್ಕೆ ನಾನು ಬದ್ಧನಾಗಿ ಕೆಲಸ ಮಾಡ್ತೇನೆ. ರಾಜ್ಯದಲ್ಲಿ ಏನಿದೆ ಗೊತ್ತಾ ಸರ್, ಬಿಜೆಪಿ ಒಂದ್ ರೀತಿ JDS ಮೈತ್ರಿ ಆಗಿದೆ, ಆದ್ರೆ ನಿಮ್ಮಲ್ಲಿ ಎಲ್ಲ ಒಂದ್ ಕಡೆ ಬಿಜೆಪಿ JDS ಅವರೇ ಒಂದ್ ರೀತಿ ಬದ್ಧ ವೈರಿಗಳು ಸರ್. ಯಾವ ರೀತಿ ಇದೆ ಸರ್ ನಿಮ್ಮ ಮತ್ತೆ JDS ಮುಖಂಡರ ನಡುವೆ ಸಂಬಂಧ ಅಂತ ಹೇಳಿದ್ರೆ, ಅವರು ತಾನೇ ಬುದ್ಧಿವಂತ ಅನ್ನುವಂಥದ್ದಕ್ಕಾಗಿ ಅವರು ಪ್ರಯತ್ನ ಮಾಡ್ತಾ ಇದ್ದಾರೆ. ಬಿಟ್ರೆ ಕೆಲಸಗಳನ್ನು ಮಾಡಿದ್ದು, ಅಭಿವೃದ್ಧಿ ಮಾಡಿದ್ದು ಅವರು ತೋರಿಸ್ಬೇಕು. ಏನಾದ್ರು ಮಾಡಿದ್ದಿದ್ರೆ, ಅಭಿವೃದ್ಧಿನೇ ಮಾಡದೆ ತಾನೇ ಮುಖಂಡ ಅನ್ನುವಂಥದ್ದನ್ನ ನಾವು ಅದನ್ನು ಒಪ್ಪುದಿಲ್ಲ. ಮತ್ತೆ ನಾವು ಬೇರೆಯವರಿಗೆ ಯಾವಾಗಲೂ ತೊಂದರೆ ಕೊಡ್ಲಿಕ್ಕೆ ಹೋಗುದಿಲ್ಲ. ಒಟ್ಟಾರೆ ನಿಮ್ಮ ಕ್ಷೇತ್ರದ ಅಭಿವೃದ್ಧಿಗೆ ಬದ್ಧರಾಗಿದ್ದೀರಿ. ಶೂರ್. ಇವಿಷ್ಟು ಒಟ್ಟಾಶಕರೇ ಗೊತ್ತಾಯ್ತಲ್ಲ, ಮನೆ ಗೌರವಾನ್ವಿತ ಕುಮಟಾ ಹೊನ್ನಾವರ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಶ್ರೀ ದಿನಕರ್ ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.